ನಾವು ಮಣ್ಣಿನ ಮಕ್ಕಳು ರೈತರ ಪರ ಅಂತ ಪುಂಖಾನುಪುಂಖವಾಗಿ ಭಾಷಣ ಬಗ್ಗೆಯೋ ಕುಮಾರಸ್ವಾಮಿ ಅವರು ಹಿಂಗ್ ಮಾಡ್ಬೋದಾ? ಬಡವರಿಗೆ ಏನೋ ಗತಿಯಿಲ್ಲದ ನಿರ್ಗತಿಕರಿಗೆ ಸಿಗಬೇಕಾಗಿದ್ದಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಗೋಮಾಳದ ಜಾಗನ ಲಪಟಾಯಿಸಿರುವಂತಹ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮಾಜಿ ಸಿಎಂ ಹಾಲಿ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು. ಆರೋಪ ಏನು ಬಂತು? ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗನ ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಇದು ಮಣ್ಣಿನ ಮಕ್ಕಳ ಅಸಲಿ ಮುಖ. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಮತ್ತೆ ಅವರ ಸಂಬಂಧಿಕರು ಸೇರಿಕೊಂಡು 100 ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ನಿನ್ನೆ ಮೊನ್ನೆಯದಲ್ಲ. ಸುಮಾರು 1.5 ದಶಕದಿಂದಲೂ ಈ ಒತ್ತುವರಿ ಪ್ರಕರಣದ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಈ ವಿಚಾರವಾಗಿ ಲೋಕಾಯುಕ್ತದಲ್ಲೋ ಅಥವಾ ಹೈಕೋರ್ಟ್ನಲ್ಲೋ ಏನಾದರೂ ಬೆಳವಣಿಗೆಗಳಾದಾಗ ಮಾತ್ರ ಮಾಧ್ಯಮಗಳಲ್ಲಿ ಪ್ರಕರಣ ಸದ್ದು ಮಾಡುತ್ತೆ. ನಮ್ಮ ಜನ ಕೂಡ ಆ ಕ್ಷಣಕ್ಕೆ ಸ್ವಲ್ಪ ಹುಬ್ಬೇರಿಸಿ ಆಮೇಲೆ ಸುಮ್ಮನಾಗ್ಬಿಡ್ತಾರೆ. ಎಷ್ಟೇ ಆದರೂ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅಲ್ವಾ? ಈಗ ಈ ಒತ್ತುವರಿ ಕೇಸ್ ವಿಚಾರಕ್ಕೆ ಬರೋಣ. ಮದ್ದೂರಿನ ಮಾಜಿ ಶಾಸಕ DC ತಮ್ಮಣ್ಣ ಮತ್ತವರ ಕುಟುಂಬಸ್ಥರು ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಅಕ್ರಮವಾಗಿ ಭೂ ಒತ್ತುವರಿ ಮತ್ತೆ ಭೂಗಳತನ ಮಾಡಿದ್ದಾರೆ ಅಂತ ಆರೋಪಿಸಿ 2011 ಮಾರ್ಚ್ ತಿಂಗಳಿನಲ್ಲಿ ಮಾಜಿ ಸಂಸದ ದಿವಂಗತ G ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರನ್ನ ನೀಡ್ತಾರೆ. ಆ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ಇದೇ ತನಿಖೆಯ ಭಾಗವಾಗಿ ಒತ್ತುವರಿ ನಡೆದಿರುವ ಬಗ್ಗೆ ಪರಿಶೀಲನೆ ನಡೆಸಿ ಲೋಕಾಯುಕ್ತಕ್ಕೆ ವರದಿಯನ್ನ ಸಲ್ಲಿಸಿದಂತಹ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳು ಕೇವಲ DC ತಮ್ಮಣ್ಣ ಮಾತ್ರವಲ್ಲ, ಅವರ ಸಂಬಂಧಿಯಾಗಿರುವ HD ಕುಮಾರಸ್ವಾಮಿ ಮತ್ತವರ ಕುಟುಂಬಸ್ಥರು ಕೂಡ ಇದೇ ರೀತಿಯಲ್ಲಿ ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ಸೇರಿದ ಮತ್ತೆ ಗೋಮಾಳಕ್ಕೆ ಸೇರಿದ ಸುಮಾರು 71 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಅಂಶವನ್ನ ಬಹಿರಂಗಪಡಿಸುತ್ತಾರೆ. ಇದೇ ವರದಿಯನ್ನ ಆಧರಿಸಿ 2014 ಆಗಸ್ಟ್ ತಿಂಗಳಿನಲ್ಲಿ ಆದೇಶ ಹೊರಡಿಸುವಂತಹ ಲೋಕಾಯುಕ್ತರು ಪ್ರಕರಣದ ಸೂಕ್ತ ತನಿಖೆಯನ್ನ ನಡೆಸಿ ಒತ್ತುವರಿ ಆಗಿರುವಂತಹ ಸರ್ಕಾರಿ ಜಮೀನನ್ನ ವಶಪಡಿಸಿಕೊಳ್ಳಬೇಕು, ಜೊತೆಗೆ ಕರ್ತವ್ಯ ಲೋಪವನ್ನು ಎಸಗಿರುವಂತಹ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬೇಕು ಅಂತ ಸೂಚನೆಯನ್ನ ನೀಡುತ್ತಾರೆ. ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ಲೋಕಾಯುಕ್ತರ ಆದೇಶವನ್ನ ಪಾಲಿಸುವುದಿಲ್ಲ. ಯಾರ ಪ್ರಭಾವದ ಕಾರಣಕ್ಕೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಲಿಲ್ಲ ಅನ್ನೋದನ್ನ ಬಿಡಿಸಿ ಹೇಳೋ ಅಗತ್ಯವೇನಿಲ್ಲ ಬಿಡಿ. ಲೋಕಾಯುಕ್ತರ ಆದೇಶವಿದ್ರೂ ಅಕ್ರಮ ಎಸಗಿದ ಕುಮಾರಸ್ವಾಮಿ ಮತ್ತವರ ಕುಟುಂಬಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಯಾವಾಗ ಅಧಿಕಾರಿಗಳು ಹಿಂದೇಟು ಹಾಕ್ತಾರೋ ಆಗ ದೂರುದಾರರಾದಂತಹ G ಮಾದೇಗೌಡರು ಹೈಕೋರ್ಟ್ನ ಮೆಟ್ಟಿಲಿರ್ತಾರೆ. ಕೆಲ ದಿನಗಳ ಕಾಲ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಪ್ರಕರಣ ಮಾತ್ರ ತಾರ್ಕಿಕ ಅಂತ್ಯಕ್ಕೆ ಮುಟ್ಟುವುದಿಲ್ಲ. 90 ವರ್ಷ ವಯಸ್ಸಾಗಿದ್ದಂತಹ ಮಾದೇಗೌಡರು 2017ರಲ್ಲಿ ಪ್ರಕರಣವನ್ನ ಮುಂದುವರಿಸುವಂತೆ ಸಾಮಾಜಿಕ ಹೋರಾಟಗಾರ SR ಹಿರೇಮಠ ಅವರಿಗೆ ಮನವಿ ಮಾಡಿಕೊಂಡು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಅವರ ಕೈಗಿಡ್ತಾರೆ. ಆನಂತರ ಆಳ ಅಗಲವನ್ನರಿತು ಪ್ರಕರಣದ ಬೆನ್ನು ಬೀಳುವ ಹಿರೇಮಠ ಅವರು ಕ್ರಮಕ್ಕೆ ಆಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೀತಾರೆ. ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ಪ್ರಕರಣಕ್ಕೆ ಸಂಬಂಧಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ದಾಖಲಿಸುತ್ತಾರೆ. ಅರ್ಜಿಯ ವಿಚಾರಣೆಯನ್ನ ನಡೆಸುವಂತಹ ಹೈಕೋರ್ಟ್ 2020 ಜನವರಿ 14ರಂದು ಈ ಹಿಂದೆ ಲೋಕಾಯುಕ್ತ ನೀಡಿದ್ದ ಆದೇಶವನ್ನೇ ಎತ್ತಿ ಹಿಡಿದು ತೀರ್ಪು ನೀಡುತ್ತೆ. ಮುಂದಿನ 3 ತಿಂಗಳ ಒಳಗಾಗಿ ಒತ್ತುವರಿ ಆಗಿರುವಂತಹ ಜಮೀನನ್ನು ವಶಪಡಿಸಿಕೊಂಡು ಕರ್ತವ್ಯ ಲೋಪ ಎಸಗಿರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಸೂಚನೆ ನೀಡುತ್ತೆ. ಲೋಕಾಯುಕ್ತ ಮಾತ್ರವಲ್ಲ, ಹೈಕೋರ್ಟ್ ಕೂಡ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿ ಸರ್ಕಾರಿ ಭೂಮಿಯನ್ನು ಕಬಳಿಸಿರುವಂತಹ ಕುಮಾರಸ್ವಾಮಿ ಮತ್ತವರ ಕುಟುಂಬಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ತಾಕೀತು ಮಾಡಿ ವರ್ಷಗಳು ಕಳೆದರೂ ಪ್ರಕರಣದ ಆರೋಪಿಗಳು ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮಾತ್ರ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋದೇ ಇಲ್ಲ. ಇದೆಲ್ಲದರಿಂದ ಬೇಸತ್ತ ದೂರುದಾರ SR ಹಿರೇಮಠ್ 2023 ಜೂನ್ನಲ್ಲಿ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಸಲ್ಲಿಸುತ್ತಾರೆ. ನ್ಯಾಯಮೂರ್ತಿ G ನರೇಂದರ್ ಅವರಿದ್ದ ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಆಗ ನ್ಯಾಯಾಲಯದ ಎದುರು ಹಾಜರಾಗಿದ್ದಂತಹ ಸರ್ಕಾರದ ಪರ ವಕೀಲರು ಒತ್ತುವರಿ ತೆರವುಗೊಳಿಸುವಂತೆ ಸೂಚಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಲಾಗಿತ್ತು. ಅದಕ್ಕೆ ಅವರು ಉತ್ತರಿಸಿದ್ದು, ನಾವು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಲ್ಲ, ಸರ್ಕಾರ ಕೆಲವರಿಗೆ ಜಮೀನನ್ನ ಮಂಜೂರು ಮಾಡಿದೆ, ಅವರಿಂದ ನಾವು ಜಮೀನನ್ನ ಖರೀದಿ ಮಾಡಿದ್ದೇವೆ ಅಂತ ವಿವರಣೆಯನ್ನ ನೀಡಿದ್ದಾರೆ. ಆ ಕುರಿತು ದಾಖಲೆಗಳನ್ನ ಪರಿಶೀಲನೆ ನಡೆಸೋಕೆ ಸರ್ಕಾರ ಮುಂದಾದಾಗ ದಾಖಲೆಗಳು ನಾಶವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ಮತ್ತೆ ಹೈಕೋರ್ಟ್ನ ಹಿಂದಿನ ಆದೇಶಗಳ ಅನುಪಾಲನಾ ವರದಿಯನ್ನು ಸಲ್ಲಿಸೋಕೆ ಇನ್ನಷ್ಟು ಕಾಲಾವಕಾಶವನ್ನು ನೀಡಬೇಕು ಅಂತ ವಿವರಣೆಯನ್ನ ನೀಡಿ ನ್ಯಾಯಪೀಠಕ್ಕೆ ಮನವಿ ಮಾಡಿಕೊಳ್ತಾರೆ. ಆದರೆ ಸರ್ಕಾರದ ಪರ ವಕೀಲರ ಈ ವಿವರಣೆಯನ್ನ ಒಪ್ಪದ ನ್ಯಾಯಪೀಠ ದಾಖಲೆಗಳು ನಾಶವಾಗಿವೆ ಅಂದ್ರೆ ಏನರ್ಥ? ಸರ್ಕಾರಿ ಭೂಮಿ ಮತ್ತೆ ದಾಖಲೆಗಳಿಗೆ ಸರ್ಕಾರವೇ ಕಸ್ಟೋಡಿಯನ್ ಆಗಿರುತ್ತೆ, ದಾಖಲೆಗಳು ನಾಶವಾಗಿವೆ ಅಂತ ಹೇಳಿದ್ರೆ
ಒಪ್ಪೋಕ್ಕಾಗಲ್ಲ. ಪ್ರಕರಣದ ವಿಚಾರವಾಗಿ ಏನೆಲ್ಲ ಕ್ರಮ ಜರುಗಿಸಬೇಕು ಎಂಬ ಬಗ್ಗೆ ಸರ್ಕಾರ ಪರಿಶೀಲನೆಯನ್ನ ನಡೆಸಬೇಕು, ಇಲ್ಲವಾದ್ರೆ ನ್ಯಾಯಾಲಯವೇ ಅಗತ್ಯ ಕ್ರಮವನ್ನ ಜರುಗಿಸಲಿದೆ ಅಂತ ನ್ಯಾಯಮೂರ್ತಿಗಳು ಮೌಖಿಕ ಎಚ್ಚರಿಕೆಯನ್ನ ನೀಡಿದ್ರು. ಇಷ್ಟೆಲ್ಲ ನಡೆದ ಮೇಲೂ ಕುಮಾರಸ್ವಾಮಿ ಅವರು ಮಾತ್ರ ನಾನು ಯಾವುದೇ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಅಂತ ಹೇಳ್ಕೊಂಡೇ ಓಡಾಡ್ತಾ ಇದ್ದಾರೆ. ಇತ ಅಧಿಕಾರಿಗಳು ಯಥಾ ಪ್ರಕಾರ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡದೆ ಸಬೂಬುಗಳನ್ನ ಕೊಡುತ್ತಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಪ್ರಸ್ತುತ ಪರಿಸ್ಥಿತಿಯನ್ನು ಅವಲೋಕಿಸುವುದಾದರೆ, ಹಲವು ಬಾರಿ ತಾಕೀತು ಮಾಡಿದ ಮೇಲೂ ಕುಮಾರಸ್ವಾಮಿ ಅವರ ಮೇಲೆ ಕ್ರಮಕ್ಕೆ ಮುಂದಾಗದೆ ಸಬೂಬು ಹೇಳ್ತಾ ಇರುವಂತಹ ಅಧಿಕಾರಿಗಳ ನಡೆಯನ್ನ ತೀರಾ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕೋರ್ಟ್ ತಾನೇ ಕ್ರಮಕ್ಕೆ ಮುಂದಾಗುವ ಮುನ್ಸೂಚನೆಯನ್ನ ನೀಡುತ್ತಲೇ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಇತ್ತೀಚೆಗೆ ಕೇತಗಾನಹಳ್ಳಿಗೆ ಭೇಟಿ ನೀಡಿ ಕುಮಾರಸ್ವಾಮಿ ಮತ್ತವರ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದ ಸರ್ವೆಯನ್ನ ನಡೆಸಿದ್ದಾರೆ. ಸುಮಾರು 14 ಎಕರೆ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ. ಆ ಪೈಕಿ 5 ಎಕರೆ 20 ಗುಂಟೆ ಕುಮಾರಸ್ವಾಮಿ ಅವರಿಂದ ಒತ್ತುವರಿಯಾಗಿದೆ. ಸದ್ಯ ಒತ್ತುವರಿಯಾಗಿರುವಂತಹ 14 ಎಕರೆ ಜಾಗವನ್ನು ಗುರುತಿಸಿ ವಶಕ್ಕೆ ಪಡೆಯುತ್ತಿದ್ದೇವೆ, ಹೆಚ್ಚಿನ ಮಾಹಿತಿಯನ್ನ ಹೈಕೋರ್ಟ್ಗೆ ನೀಡ್ತೇವೆ ಅಂತ ಜಿಲ್ಲಾಧಿಕಾರಿಗಳೇ ಹೇಳಿಕೆಯನ್ನ ನೀಡಿದ್ದಾರೆ. 5 ಎಕರೆ 20 ಗುಂಟೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಸತ್ಯ ಸರ್ಕಾರಿ ಸರ್ವೆಯಲ್ಲಿ ಬಹಿರಂಗವಾಗಿ ಅಧಿಕಾರಿಗಳು ಜಮೀನನ್ನ ವಶಪಡಿಸಿಕೊಳ್ಳೋಕೆ ಮುಂದಾಗುತ್ತಲೇ ಒಂದಿಂಚು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿಲ್ಲ ಅಂತಿದ್ದ ಕುಮಾರಸ್ವಾಮಿ ಅವರ ಪರವಾಗಿ ಆರ್ ದೇವರಾಜ್ ಎಂಬಾತ ಇದೇ ತಿಂಗಳ ಮಾರ್ಚ್ 15ನೇ ತಾರೀಕು ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಪತ್ರವೊಂದನ್ನು ಬರೀತಾರೆ. ಕೇತಗಾನಹಳ್ಳಿ ಸರ್ವೆ ನಂಬರ್ 7ರಲ್ಲಿ 5 ಎಕರೆ 20 ಗುಂಟೆ ಜಮೀನು ಖರೀದಿಸಿದ್ದು, ಆ ಪೈಕಿ 1 ಎಕರೆ 25 ಗುಂಟೆಯಲ್ಲಿ ಮಾತ್ರ ಅನುಭವದಲ್ಲಿರುತ್ತೇನೆ. ಅದೇ ರೀತಿ ಸರ್ವೆ ನಂಬರ್ 8ರಲ್ಲಿ 8 ಎಕರೆ 17 ಗುಂಟೆ ಜಮೀನನ್ನ ಖರೀದಿಸಿ ಅದರಲ್ಲಿ ಅನುಭವದಲ್ಲಿದ್ದೇನೆ. ಇದನ್ನ ಬಿಟ್ಟು ಹೆಚ್ಚುವರಿ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ಅನುಭವದಲ್ಲಿದ್ದರೆ, ಅರ್ಥಾತ್ ನನ್ನಿಂದ ಒತ್ತುವರಿ ಆಗಿದ್ರೆ ಅದನ್ನ ನೀವು ಕಾನೂನು ಪ್ರಕಾರ ವಶಕ್ಕೆ ಪಡ್ಕೊಳ್ಬಹುದು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಒತ್ತುವರಿ ಮಾಡ್ಕೊಂಡಿಲ್ಲ ಅಂತ ಕುಮಾರಸ್ವಾಮಿ ಅವರೇ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಕಾನೂನು ಬಾಹಿರವಾಗಿ ಹೆಚ್ಚುವರಿ ಭೂಮಿ ನನ್ನ ಬಳಿ ಇದ್ರೆ ಸರ್ಕಾರ ವಶಕ್ಕೆ ಪಡ್ಕೊಳ್ಬಹುದು ಅಂತ ಅವ್ರ ಕಡೆಯವರೇ ಪತ್ರ ಬರೆದು ಹೇಳ್ತಾ ಇದ್ದಾರೆ. ಇದಕ್ಕೇನು ಅನ್ಬೇಕು? 2023ರಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸರ್ಕಾರಿ ಜಾಗನ ನಾವು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದಿದ್ದಂತಹ ಕುಮಾರಸ್ವಾಮಿ ಅವರು ಈಗ ಸರ್ವೆನಲ್ಲಿ 5 ಎಕರೆ 20 ಗುಂಟೆ ಒತ್ತುವರಿ ಆಗಿರೋದು ಸಾಬೀತಾಗುತ್ತಲೇ ಎದ್ನೋ ಬಿದ್ನೋ ಅಂತ ತಮ್ಮ ಕಡೆಯವರಿಂದ ಪತ್ರ ಬರೆಸಿ ನಮ್ಮ ಹತ್ರ ಕಾನೂನು ಬಾಹಿರವಾಗಿ ಹೆಚ್ಚುವರಿ ಭೂಮಿ ಇದ್ರೆ ವಶಕ್ಕೆ ಪಡೀರಿ ಅಂತ ಹೇಳಿಸ್ತಿದ್ದಾರೆ ಅಂದ್ರೆ ನಿಜಕ್ಕೂ ನಾಚಿಕೆಗೇಡು. ಒಂದ್ಸತಿ ಬೇಸಿಕ್ ಕಾಮನ್ ಸೆನ್ಸ್ ಅನ್ನ ಬಳಸಿ ಯೋಚನೆ ಮಾಡೋಣ. ಕುಮಾರಸ್ವಾಮಿ ಅವರು ಹೇಳ್ತಿರೋ ಹಾಗೆ ಅವರು ಭೂಮಿಯನ್ನ ಒತ್ತುವರಿ ಮಾಡೇ ಇಲ್ಲ ಅಂತಾದ್ರೆ ಅವ್ರ ಕಡೆಯವರು ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಬಾಹಿರವಾಗಿ ಹೆಚ್ಚುವರಿ ಭೂಮಿ ನಮ್ಮ ಬಳಿ ಇದ್ರೆ ಸರ್ಕಾರ ವಶಕ್ಕೆ ಪಡ್ಕೊಳ್ಬಹುದು ಅಂತ ಯಾಕೆ ಹೇಳ್ತಿದ್ದಾರೆ? ಒತ್ತುವರಿ ಮಾಡಿಲ್ಲ ಅಂದಮೇಲೆ ಪತ್ರ ಬರೆಯುವಷ್ಟು ತ್ರಾಸ ತಗೊಂಡಿದ್ದಾದ್ರು ಯಾಕೆ? ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಸದ್ಯ ಚರ್ಚೆ ಆಗ್ತಾ ಇರೋದು ಕೇವಲ 14 ಎಕರೆ ಭೂಮಿ ಒತ್ತುವರಿ ಅಂತ. ಆದರೆ ಈ ಹಿಂದೆ ಕಂದಾಯ ಇಲಾಖೆ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ವರದಿಯನ್ನ ನೀಡಿದ್ದು 71 ಎಕರೆ ಒತ್ತುವರಿಯಾಗಿದೆ ಅಂತ. ಈ ಪ್ರಕರಣದ ದೂರುದಾರರಾಗಿರುವಂತಹ SR ಹಿರೇಮಠ ಅವರು ಹೇಳ್ತಿರೋದು ಕೂಡ ಅದನ್ನೇ. ಎಲ್ಲರಿಂದ 14 ಎಕರೆ ಒತ್ತುವರಿಯಾಗಿದೆ. ಆ ಪೈಕಿ ಕುಮಾರಸ್ವಾಮಿ ಒತ್ತುವರಿ ಮಾಡಿರೋದು ಬರೀ 5 ಎಕರೆ 20 ಗುಂಟೆ. ಅದೇನು ದೊಡ್ಡ ವಿಚಾರ ಅಲ್ಲ ಬಿಡಿ, ಏನೋ ಕಣ್ತಪ್ಪಿನಿಂದ ಆಗಿರಬಹುದು ಅಂತ ಬಿಂಬಿಸಿ 71 ಎಕರೆ ಒತ್ತುವರಿಯ ಕರಾಳ ಸತ್ಯವನ್ನ ಮುಚ್ಚಿ ಹಾಕೋ ಪ್ರಯತ್ನ ನಡೀತಿದೆಯಾ ಅನ್ನೋ ಅನುಮಾನ ಈಗ ಎಲ್ಲರಲ್ಲೂ ಮನೆ ಮಾಡಿರುವಂಥದ್ದು. ಕೇತಗಾನಹಳ್ಳಿಯಲ್ಲಿ ಕೇವಲ ಭೂಮಿ ಒತ್ತುವರಿ ಮಾತ್ರವಲ್ಲ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿರ್ಗತಿಕರಿಗೆ ಸಲ್ಲಬೇಕಾಗಿದ್ದಂತಹ ಬರೋಬ್ಬರಿ 110 ಎಕರೆ ಭೂಮಿಯನ್ನ ಪ್ರಭಾವಿಗಳು ತಮ್ಮದಾಗಿಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ SR ಹಿರೇಮಠ್ ಮಾಡ್ತಿದ್ದಾರೆ. ಈ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ದಾಖಲೆಗಳು ನಾಶವಾಗಿವೆ, ಪರಿಶೀಲನೆಗಾಗಿ ಸಮಿತಿಯನ್ನ ರಚನೆ ಮಾಡಿದ್ದೇವೆ ಅಂತಿದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಹೈಕೋರ್ಟ್ ಮುಂದಿನ 10 ದಿನಗಳಲ್ಲಿ ಒತ್ತುವರಿ ತೆರವಿನ ಬಗ್ಗೆ ವರದಿ ನೀಡಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದೆ. ಪ್ರಭಾವಿಗಳ ಮೇಲೆ ಕ್ರಮವನ್ನ ಜರುಗಿಸದಿದ್ರೆ ನ್ಯಾಯಾಲಯವೇ ಸೂಕ್ತ ಆದೇಶವನ್ನ ಹೊರಡಿಸಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಈ ಪ್ರಕರಣ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.